ನಮಸ್ತೆ. ಮೊದಲು ನಿಮ್ಮಿಬ್ರಿಗೂ ನೋಡ್ತಾ ಇದ್ದೀನಿ ನಾನು. ಮ್ಯಾಚಿಂಗ್ ಮಸ್ತ್ ಮಸ್ತ್. ಗೀತಾ ಅವ್ರೆ ಹಾಯ್, ಆರಾಮಿದೀಯಾ? ಬರಿ ಆರಾಮಿದ್ದೀವಿ. ದೇವ್ರ ಹೇಗೆ ಕೂತಿದ್ದಾರೆ. ಬರಿ ಅದೇ ಆರಾಮಿದ್ದೀವಿ. ನೀವು ಆರಾಮಿದ್ದೀರಿ? ಬರಿ ಕೂತ್ರಿ. ಬರೀ ಸಂಜೆ ಅವರ ಅದೇ ಅಜ್ಜಿ ಆವಾಜ್ ನೋಡಿ ನಿನ್ಗೆ ಚೆನ್ನಾಗಿದೀವ್ರಿ. गीता तुम्हाला साडी आणली ती की गीता 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 साडी आणली ती की तुम्हाला? तुम्ही आले डॉक्टर. गीता 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 किंवा गेल्यावरी ಗೊತ್ತಾಗ್ತದೆ. तिथं बसा, तुम्ही सांगताय आम्ही तुम्हाला माहित आहे. त्यांनी साडी तर आणून दिली की गीता साडी आणलेली म्हणा. ಕೊಡ್ರಿ ಇಲ್ಲಿ ಬರ್ರಿ, ಗೀತಾ ಕಡೆ ಕೊಡ್ರಿ ಅಂತ ಇಬ್ರು ಜೋಡಿಯಾಗಿ. ಆಮೇಲೆ ಅಜ್ಜಿಗೆ ಈ ಕಡೆ ಕರ್ಕೊಳ್ಳೋಣ, ಆಮೇಲೆ ಶೌರ್ಯ ಆ ಕಡೆ ಬರ್ತಾನ. ಹಂಗೆ ಮಾಡೋಣ. ಯಾಕಂದ್ರೆ ನಮ್ಗೆ ಏನೋ ಗೊತ್ತಿಲ್ಲ, ಜೋಡಿಯಾಗಿ ನೋಡೋದು ಒಂದು ಭಾಳ ಖುಷಿ ಆಗ್ತದೆ ಏನೋ. ಮತ್ತೆ ಅಪ್ಪ ಅದು ಆರಾಮದಾರ್ರಿ, ನಿಮ್ಮ ಇವರು ಪಪ್ಪ ಅದು ಆ ಕಡೆ ಆರಾಮದಾರ? ಅದೇ ರೀ. ಮತ್ತೆ ಸೌಮ್ಯ ರೀ? ಸೌಮ್ಯ ಬರ್ಲಿಲ್ಲ. मरब माहिती आहे का नाही? हा, मरबाची ते अक्का होती की गीता गीता म्हणून इथं माहिती आठवण ತಿಳಿಯುತ್ತ ಈಗ ಮಾತಾಡ್ತಾರೆ. proud of you. You already become doctor. Higher studies are more important. I know. But Shara is going to join on very soon. Study also. I'm ready. Losing weight, man. After 4 years of degree. Is it so tough? Tough yearly, I'm sure. But you should be eating more and increasing weight also. Gym ಮಾಡ್ತಾರೆ. ಇಲ್ಲ, ಜಿಮ್ ಏನ್ ಮಾಡಲ್ಲ. ಸ್ವಲ್ಪ ಏನ್ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಸ್ಟಡಿ ಸಲುವಾಗಿ ಅಭಿಮಾನಿಗಳಿಗೆ ಬಿಸಿ ಬಿಸಿ ಚಾಯ್ ಮಾಡೋಣ ಅಂತ ಇಲ್ಲಿ ಮೆಕ್ಕೆಜೋಳ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಸ್ವೀಟ್ ಕಾರ್ನ್ ಗೀತಾ ಅವರಿಗೆ ಮತ್ತೆ ಸಂಜೀವ್ ಅವರಿಗೆ ಬೆಳಗಾವಿ ಇದೆ ಸ್ವೀಟ್ ಕಾರ್ನ್ ತಿನ್ಸೋಣ ಅಂತ ಅವ್ರ ಹೇಳ್ತಾ ಇದಾರ. ಅದ ಅವರು ತಿಂಡಿ ಮತ್ತೆ ಇದು ಶೌರ್ಯಕ್ಕೆ ಅದೇ ತಿಂಡಿ ಇದು ಲೇಟ್ ಮಾಡಿ ಬಂದಾರಂತ. ಬರೀಗ ಅಲ್ಲಿ ಗೀತಾ ಅವ್ರು ಏನ್ ಮಾಡ್ತಾ ಇದಾರೆ ಕೆಲಸ? ಗೀತಾ ಅವ್ರು ಕೆಲಸ ಮಾಡ್ತಾ ಇದಾರೆ, ನಾನು ಈ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಭಾಳ ನಮ್ಗೆ ಮೊದ್ಲಿಂದಾನು ಗೀತಾ ಅವ್ರದ ನಮ್ಗೆ ಭಾಳ ಪರಿಚಯ. ಭಾಳ ಅಂದ್ರೆ ಇವಾಗ ಹೊಸವಾಗಿ ಪರಿಚಯ. ಭಾಳ ಎರಡ್ ಮೂರು ವರ್ಷ ಕರೋನಾ ಟೈಮ್ದಾಗ ನಾವು ಪರಿಚಯ ಆಗೇವಿ. ಭಾಳ ಫ್ರೀ ಅದಾರ ಅವ್ರು, ಭಾಳ ಫ್ರೀ ಮಾತಾಡಕ ಮಾಡಕ. ಅವರು ಎಲ್ಲ ಪರಿಚಯ ಮಾಡಿ ಭಾಳಷ್ಟು ವಿಡಿಯೋ ಕೊಟ್ಟಿದ್ದೀನಿ. ಈಗ ಚಾಯ್ ಮಾಡೋಣ, ಆಮೇಲೆ ಮತ್ತೆ 12th ಮುಗಿಸಿದಾಗ ಶೌರ್ಯನೇ ಮಾಡಿದ್ರಿ. ನೋಡಕ್ ಬನ್ನಿ. ಒರಿಜಿನಲ್ ಅವರು ಮೈಸೂರು ಪಾಕ್ ಮಾಡ್ತಿದ್ರು. ಈಗ ಮೈಸೂರು ಪಾಕ್ ಆಕ್ಚುಲಿ ಒರಿಜಿನಲ್ ಬರ್ತಾ ಇದೆ ಎಲ್ಲ ಕಡೆ. ಇಲ್ಲ ಸ್ವಲ್ಪ
ಅಲ್ಲೇ ಸ್ವಲ್ಪ ಸ್ವಲ್ಪ ದಿನ ನೀವು ಅವ್ರ ಮ್ಯಾಚಿಂಗ್ ಆಗಿರೋದು ನೋಡಿ ಇವತ್ತು. ಅಣ್ಣ ತಂಗಿ ಇಬ್ರು ಮೆಚ್ಚಿಗೆ Same matching. ದಿವಸ ಶುಭ ಸೋಮವಾರ ನಮ್ಮ ಸುಂದರ ಕುಂದಾನಗರಿ ಬೆಳಗಾವಿಯಲ್ಲಿ ನಮ್ಮ ಹಿತೈಷಿ ಬಂಧುಗಳಾದಂತಹ ಲೆಫ್ಟಿನೆಂಟ್ ಕರ್ನಲ್ ಶ್ರೀ ಸಂಜೀವ್ ಕೊಡ್ತೆ ಅವರ ಧರ್ಮಪತ್ನಿ ಗೀತಮ್ಮ ಮಗ ಶೌರ್ಯ ಕೂಡ ಇವತ್ತು ನಮಗೆ ಅವರು ರಿಕ್ವೆಸ್ಟ್ ಮಾಡಿದ್ರು, ನಿನ್ನ ಮನೆಗೆ ಭೇಟಿ ಕೊಡ್ತೀವಿ, ಬಹಳ ಜೊತೆಗಿಲ್ಲ, ನಾವು ಭೇಟಿ ಆಗಿಲ್ಲ, ಸೊ ಭೇಟಿ ಆಗೋಣ, ಸ್ವಲ್ಪ ಟೈಮ್ ಕೊಡಿ ಅಂತಂದ್ರು. ನಾನು ಆಕ್ಚುಲಿ ಅವಾಯ್ಡ್ ಮಾಡಿದ್ದೆ. ದ ಓನ್ಲಿ ರೀಸನ್ ಬಿಕಾಸ್ ಆಫ್ ಶರಣ್ ಕುಮಾರ್ಸ್ PG ಪ್ರಿಪರೇಷನ್. ಸೊ ಮತ್ತೆ ಭೇಟಿ ಆಗಬಹುದಾಗಿತ್ತು ಆಮೇಲೆ ಕೂಡ, ಬಟ್ ಅವರು ನಮ್ಮ ಮೇಲೆ ಇರುವಂತಹ ಅತಿಯಾದ ಒಂದು ಪ್ರೀತಿ, ನಂಬಿಕೆ, ವಿಶ್ವಾಸ, ನಾವು ಮನೆಗೆ ಒಂದು 10 ನಿಮಿಷ, ಒಂದು 15 ನಿಮಿಷ ಭೇಟಿ ಕೊಡ್ತೀವಿ. ಸೊ ಶರಣ್ ಕುಮಾರ್ಗೆ ನಾವು ಸ್ಪೆಸಿಫಿಕ್ ಆಗಿ ಸತ್ಕಾರ ಮಾಡೋ ಸಲುವಾಗಿ ನಾವು ಮೈಸೂರಿಂದ ಬಂದಿದ್ದೀವಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಗೀತಮ್ಮ ಕೂಡ ರಿಕ್ವೆಸ್ಟ್ ಮಾಡಿದ್ರು, ಮತ್ತು ಸಂಜು ಕೂಡ ಹೇಳಿದ್ರು. ಸೊ ಅವರ ಒಂದು ಏನು ಕರೆಗೆ ನಾವು ಹೋಗೊಟ್ಟು ಅವರ ಪ್ರೀತಿಗೆ ಪಾತ್ರರಾಗಿ ಅವರಿಗೆ ಮನೆಗೆ ಕರ್ಕೊಂಡಿದ್ದೀವಿ. ಬಟ್ ನಮಗೆ ನಿನ್ನೆ ಆಕ್ಚುಲಿ ಬಹಳ ನನಗೆ ಬೇಜಾರಾಯಿತು, ಪರ್ಟಿಕ್ಯುಲರ್ಲಿ. ಯಾವಾಗಲೂ ಯಾರೇ ಬಂದ್ರು ಕೂಡ, ಯಾರೋ ಎಷ್ಟೋ ಇದ್ರು ಕೂಡ, ನಾವು ಯಾರಿಗೂ ಹೊರಗಡೆ ಭೇಟಿ ಆಗೋಣ ಅಂತ ಯಾವಾಗ ನಾವು ಯಾರಿಗೂ ಮಾತಾಡಲಿಲ್ಲ. ಅವಾಗ ಮಾತಾಡಿದ ಸಂಜು ಜೊತೆಗೆ ಸ್ವಲ್ಪ ನೋವಾಯ್ತು, ಪರವಾಗಿಲ್ಲ. ಬಟ್ ಅವರು ದೇವರ ಮತ್ತು ಮನೆ ಕರ್ಕೊಂಡ್ ಬಂದಿದ್ದಾರೆ. ವಿಶೇಷವಾಗಿ ಅವರಿಗೆ ಮಗನಿಗೆ ಒಂದು ಶೈಕ್ಷಣಿಕ ಸಾಧನೆ, MBBS ಮುಗಿಸಿದ ನಂತರ ಕಾನ್ವೊಕೇಶನ್ ಆಯ್ತು, ಎಲ್ಲ ಇತ್ತು. ಸೊ ಅವನಿಗೆ ಕೂಡ ವೈಯಕ್ತಿಕವಾಗಿ ಬಂದು ಅವರು ಅಷ್ಟು ದೂರಿಂದ ನಮ್ಮ ಸಲುವಾಗಿ ಮೈಸೂರಿಂದ ಬಂದ್ರು. ಉಡುಗೊರೆ, ಗಿಫ್ಟ್, ಆಮೇಲೆ ಶಾಲೆಗೆಲ್ಲ ಕೊಟ್ಟು ಅವನಿಗೆ ಸತ್ಕಾರ ಮಾಡಿದ್ರೆ ಬಹಳ ಖುಷಿ ಆಯ್ತು. ಇದು ಸ್ಪೆಷಲ್ ಕೊಟ್ಟಿದ್ದಾರೆ. ಇದು ಯಾವಾಗ ಈ ಒಂದು ಪ್ರೀತಿ ಯಾವತ್ತು ನಮ್ಮ ಲೈಫ್ ಅಲ್ಲಿ, ನನ್ನ ಮಗನ ಲೈಫ್ ಅಲ್ಲಿ ಅಜರಾಮರವಾಗಿ ಉಳಿತದ. ಅವ್ರು ನೆನಪಿಡ್ತಾನ, ಯಾವಾಗ್ಲೂ ಯಾರಿಗೂ ಬಿಟ್ಟು ಕೊಡಲ್ಲ, ನಾವು ಕೂಡ ಯಾರಿಗೂ ಬಿಟ್ಟು ಕೊಡೋದಿಲ್ಲ. ನಮ್ಮ ಏನ ಒಂದು ಅನ್ಯೋನ್ಯತೆ, ಪ್ರೀತಿ, ಬಾಂಧವ್ಯ ಹಿಂಗೆ ಇರ್ಲಿ. ತಾಯಿ ಚಾಮುಂಡಿನ ಬಂದು ನಮಗೆ ಇಲ್ಲಿ ಆಶೀರ್ವಾದ ಮಾಡಿ ಮತ್ತೆ ಜೊತೆಗೆ ಸೇರಿಸಿರೋದು ನಾನು ಅನ್ಕೊಂಡಿದ್ದೇನೆ. ತಮ್ಮ ಒಂದು ಪ್ರೀತಿಗೆ ನಮ್ಮ ಪಾತ್ರರಾಗಿದ್ದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ felicitation and visit to my house. As we all know that completing a UG course in medical is not everyone's cup of tea, and not just that, now Sharanna is also doing PG course. So for that I congratulate for completing UG course and all the best to your future. ನಾವಿಲ್ಲೆಲ್ಲ ಸೇರಿ ಒಂದು ಸಂಭ್ರಮಣೆ ಮಾಡಿದೀವಿ. ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಮಗನೇ ಅಂತ ಹೇಳ್ತೀನಿ ಶರಣ್ಗೆ ಯಾವಾಗ್ಲೂ. ನಾನು ಫಸ್ಟ್ ಟೈಮ್ ಅವನು 12th ಮುಗಿಸಿದಾಗ ಅವನು ದೊಡ್ಡ ಸಾಧನೆನೆ ಮಾಡಿದ್ದ. ಅವಾಗ ನನ್ ಮನೆಗೆ ಸ್ಟ್ರೇಟ್ ಆಗಿ ಬಂದ್ಬಿಟ್ಟಿದ್ದ, ಆಂಟಿ ನಿಮ್ಮ ಆಶೀರ್ವಾದ ನನಗ್ ಬೇಕು ಅಂತ ಹೇಳಿ. ಸೊ ನಂಗೆ ಬಹಳ ಖುಷಿಯಾಗಿ ನಾನು ಮತ್ತೆ ನನ್ ಮಗ ಹೋಗಿ ಚಿಕ್ಕವನಿದ್ದು, ಅವನು ತುಂಬಾ ಖುಷಿ ಪಟ್ಟು ಅವನಿಗೆ ತುಂಬಾ ಸತ್ಕಾರ ಎಲ್ಲ ಮಾಡಿದ್ವಿ ನಾವು. ಆಮೇಲೆ ನೀ ಇನ್ನೂ ಹೆಚ್ಚಿಗೆ ಬೆಳಿಬೇಕು, ನೀನ್ ಇನ್ನೂ ಸಾಧನೆ ಮಾಡ್ಬೇಕು, ಇದು ನಿನ್ ಮೊದಲನೇ ಸ್ಟೆಪ್ ಅಂತ ನಾನು ಅವನಿಗೆ ಆಶೀರ್ವಾದ, ತಾಯಿ ದುರ್ಗಾದೇವಿ ಆಶೀರ್ವಾದದಿಂದ ಅವನಿಗೆ ಬ್ಲೆಸ್ಸಿಂಗ್ಸ್ ಮಾಡಿದ್ವಿ ನಾವು. ಆಮೇಲೆ ಅವನು ಕೂಡ ಅದೇ ನನ್ನ ಒಂದು ಸಾಧನೆ ಮುಗೀತು ಅನ್ಕೊಳ್ಳಿಲ್ಲ, ಅದು ಇನ್ನೂ ನನಗೆ ಹೆಚ್ಚಿನ ಸಾಧನೆ ಆಗ್ಬೇಕು ಅಂತ ಹೇಳಿ ಮತ್ತೆ ಅಷ್ಟೇ ಹಾರ್ಡ್ ವರ್ಕ್, ಅದಕ್ಕಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಅವನು MBBS ದಲ್ಲಿಯೂ ಕೂಡ ಎಲ್ಲಾ ಸಾಧನೆಗಳನ್ನ ಮಾಡಿದಾನೆ. ಬರೀ ನಾಟ್ ಓನ್ಲಿ ಸ್ಟಡಿ, ಅವನೆಲ್ಲ ಆಕ್ಟಿವಿಟೀಸ್ ಅಲ್ಲೂ ಇದ್ದಾನೆ, ಅಲ್ಲಿ ಆಲ್ ರೌಂಡ್ರೇ ಇದ್ದಾನೆ ಅವನು. ಸೊ ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗತ್ತೆ. ನಾನು ಹಲವಾರು ಮಕ್ಕಳನ್ನ ಅವನ ಒಬ್ಬನಲ್ಲೇ ಕಾಣ್ತೀನಿ, ಅದು ನನಗೆ ತುಂಬಾ ಖುಷಿ ಆಗುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವಾಗ್ಲೂ ನನ್ಗೆ 2 ಮಕ್ಕಳಲ್ಲ 4 ಮಕ್ಕಳು ಅಂತ ಹೇಳ್ತಿರ್ತೀನಿ ಎಲ್ಲರಿಗೂ. ಶರಣ್ಯ ಮತ್ತೆ ಸಮೃದ್ಧಿನೂ ನನ್ ಮಕ್ಕಳನ್ನೇ ಅಂತ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ನಾವು ಇಲ್ಲೇ ಇದ್ವಿ, ಇಲ್ಲಿದ್ದಾಗ ಬಹಳ ಅನ್ಯೂನ್ಯವಾಗಿ ಸಂತೋಷದಿಂದ ಎಲ್ಲ ಜೊತೆಗೆ ಇರ್ತಿದ್ವಿ. ಬಟ್ ನಾವಲ್ಲಿಗೆ ಹೋಗಿದೀವಿ ನಾವು ಎಲ್ಲಿ ಮೈಸೂರಿಗೆ ಡ್ಯೂಟಿ ಮೇಲೆ, ಬಟ್ ಯಾವಾಗ್ಲೂ ಸದಾ ನೆನಪಾಗ್ತಾನೆ ಇರುತ್ತೆ. ಅದೇನಿಲ್ಲ, ನಾವು ಏನು ಆಕ್ಚುಲಿ ಈಗ ಕರ್ತವ್ಯದಲ್ಲಿದ್ದಾಗ ನಾವು ದೈಹಿಕವಾಗಿ ದೂರ ಇರ್ತೀವಿ, ಬಟ್ ಮಾನಸಿಕವಾಗಿ ಬಹಳ ಹತ್ರ ಇರ್ತೀವಿ. ಸೊ ವಿ ಆರ್ ವೆರಿ ನಿಯರ್, ಎಲ್ಲ ಅಕ್ಕಪಕ್ಕ ಇದ್ದಂಗೆ. ಸೊ ಕಂಟಿನ್ಯೂ ಮಾಡಿ. ಅಂದ್ಮೇಲೆ ನಾನು ಶರಣ್ ಈ ತರ ರಿಸಲ್ಟ್ ಬಂದ್ಮೇಲೆ ನನ್ಗೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಅಲ್ಲಿ. ನಾವ್ ಯಾವಾಗ ಹೋಗ್ತೀವಿ, ನಾವ್ ಯಾವಾಗ ಅವನಿಗೆ ಸನ್ಮಾನ ಮಾಡ್ತೀವಿ ಅಂತ ಖುಷಿಯಲ್ಲಿ ಡೈಲಿ ಡಿಸ್ಕಷನ್ ಮಾಡ್ತಿದ್ವಿ. ಸಾಹೇಬ್ರಿಗೆ ಅತಿ ಒತ್ತಡ ಹೆಚ್ಚಾಗಿರೋದ್ರಿಂದ ಅವ್ರಿಗೆ ಹಾಲಿಡೇಸ್ ಸಿಗ್ಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ನಾನು ಒಬ್ರೇ ಮಾಡೋದ್ ಬೇಡ, ನಾವೆಲ್ಲ ಜೊತೆಗೆ ಮಾಡ್ಬೇಕು. ಯಾವಾಗ್ಲೂ ನಮ್ ಜೊತೆ ಹಸ್ಬೆಂಡ್ ಇದ್ದಾಗ ಇರೋಂತ ಸಂತೋಷ ಒಬ್ರಿಗೆ ಇದ್ದಾಗ ಇರಲ್ಲ. ಆಮೇಲೆ ಅವನಿಗೆ ಪಾಪ ಎಷ್ಟು ಕಷ್ಟ ಇದೆ, ಈಗ ಎಕ್ಸಾಮ್ ಇದೆ, ಪ್ರಿಪೇರ್ ಮಾಡ್ತಾ ಇದ್ದಾನೆ. ಸೊ 5 minutes ಆದ್ರೂ ನಮ್ಗೆ ಟೈಮ್ ಸಿಕ್ಕರೆ ಅವನಿಗೆ ಬ್ಲೆಸ್ಸಿಂಗ್ಸ್ ಮಾಡೋಣ, ನನ್ ಮಗ ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನೂ ಆಗ್ಬೇಕು ಅನ್ನೋ ಆಸೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ವಿ, ಪಾಪ ಅವ್ನ ಟೈಮ್ ತೆಗೆದು
ಆಯ್ತು ಆಂಟಿ ಬನ್ನಿ ನೀವು ಮತ್ತೆ ಮಾಡ್ರಿ ಅಂತ ಹೇಳಿದ್ನ. ತುಂಬಾ ಖುಷಿಯಿಂದ ನಾವೆಲ್ಲರೂ ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಇವ್ರ ಜೊತೆಗೆ ಇನ್ನೂ ಉಳಿದ ಮಕ್ಕಳು ಇದ್ದಾರೆ, ಇವರು ಅವರನ್ನು ಬೆಳೆಸ್ಕೊಳ್ಳಿ, ಎಲ್ಲರನ್ನೂ ಬೆಳೆಸ್ಲಿ, ನಮ್ಮ ಸಮಾಜ ಎಲ್ಲ ಒಂದು ಒಳ್ಳೆ ಎತ್ತರಕ್ಕೆ ಬೆಳಿಲಿ ಅನ್ನೋ ಆಸೆ ಇದೆ. ನಾವೆಲ್ಲ ಒಟ್ಟಾರೆ ಕೆಲಸ ಮಾಡಿ ನೀವಂತೂ ಮಾಮ ಆಗ್ಲಿ, ನಮ್ಮ ಹಸ್ಬೆಂಡ್ ಆಗ್ಲಿ, ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಒಳ್ಳೆ ಒಳ್ಳೆ ಹುದ್ದೆದಲ್ಲಿದ್ದಾರೆ, ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ನಾವು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕನ್ನೋ ಒಂದು ದೊಡ್ಡ ಆಸೆ ಇದೆ. ಆ ಆಸೆ ದೇವರು ನಮ್ಗೆ ನೆರವೇರಿಸ್ಲಿ ಅನ್ನೋದು ಇವತ್ತು ಕೇಳ್ಕೊಳ್ತೀನಿ. ಆಮೇಲೆ ಗಾಡ್ ಬ್ಲೆಸ್ ಯು. ಇವ್ರದ್ದು ಫ್ಯಾಮಿಲಿ ನೋಡಿದ್ರೆ ನಮ್ಗೆ ಕಂಪ್ಲೀಟ್ ಫ್ಯಾಮಿಲಿ ಅಂದ್ರೆ ಇದ್ರೆ ಈ ತರ ಫ್ಯಾಮಿಲಿ ಇರ್ಬೇಕು ಅಂತ ಅನ್ಸುತ್ತೆ. ಪ್ರತಿಯೊಬ್ಬರು ಕೂಡ ಅನ್ಯೂನ್ಯವಾಗಿ ಈ ತರನೇ ಇರ್ಬೇಕು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ನಗ್ನಗ್ತಾ ಖುಷಿಯಿಂದ ಇರ್ಬೇಕು ಅಂತ. ಸೊ ಅದಕ್ಕೆ ನಾವು ಈ ರೀತಿ ಒಟ್ಟು ಕುಟುಂಬ ಯಾವ ಒಗ್ಗಟ್ಟಾಗಿ ನಾವು ಇರ್ತೀವಲ್ಲ, ಅದಕ್ಕೆಲ್ಲ ನಮ್ಮ ತಾಯಿಯವ್ರ ಕಾರಣ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ, ನಮ್ಮ ಮಮ್ಮಿಗೆ. ಓಕೆ, ಥ್ಯಾಂಕ್ ಯು ಮೇಡಮ್ ಅವರೇ, ಅಕ್ಕ ಅವರೇ, ತಂಗಿಯವರೇ. ಆಮೇಲೆ ಈಗ ನಮ್ಮ ಸಹೋದರ. It is a very proud moment for all of us today. We are checking. Yes, we are meeting Sharanu after completion of his UG course, that is MBBS, and he is preparing for his NEET PG course, and I'm sure he's going to do well there also. He has been doing extremely well, and since class 12th, I have been in touch with him. The way he interacts with us, the way he respects us, and the way he interacts with his own friends, that is ultimate. We keep checking his social effects and all that. That is an ultimate what which we can see on social media also. So I wish him all the best of luck for his future, and to his family, all the people who are associated with him. They are all, I think, I'm sure they'll all be blessing him, and he is going to rise higher and higher in future. And thank you very much for giving such an opportunity for us to come here and meet and do some felicitation, whatever we could do, little from our side. And yes, it is really a momentous occasion for all of us. Thank you very much once again. All the best to you. I still remember the day when uncle, auntie and Shaura Saumya had come to our home for the first time. It was during COVID, I think during December 2020. You had come to meet us specially from a far place. You came to Belgaum just to maintain the relations with all of us, and you were so eager to meet us that day. Since that day till today, I am happy that you all have maintained the relation same as it was on the first day. We are becoming closer as days are passing. So I feel very blessed to have you all in my life. And I also remember, as Geeta auntie told, during my 12th result, when my school was giving felicitation for me, after that I had went to their home along with my sister. That time they celebrated it in a very good manner. I still remember that they had made lunch also for us. So it feels happy that I am surrounded by people like them, and I have blessings of people. Thank you so much. Thank you very much for all, and making the day a very special day, and it will be remembered forever. So your felicitation is a strength, and it is an encouragement, and let it continue forever for my children and for my family also. So we will be always with you. Any misunderstanding that should be ignored. So things will happen, things will come and things will go. So we will continue. We are just sailing in the same boat. We will reach to the destiny. Okay, thank you. ತಿರುಪತಿ ಬಾಲಾಜಿ ಅವ್ರು ಆಕ್ಚುಲಿ ಹಲ್ವನ ಮಕ್ಕಳಿಗೆಲ್ಲ ಮಾಡ್ತೀರಿ ಅದೇ ಸರ್. ಮಕ್ಕಳಂತೂ ಇದೆ ಅಂದ್ರೆ ಬಟ್ ನೀವೆಲ್ಲ ಎಲ್ಲದಕ್ಕೂ ಕಾರಣ. ಎಷ್ಟು ದೊಡ್ಡ ಮಾತು ನೋಡ್ರಿಪ್ಪ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ರಿಯಲಿ ಮಧುರ
ಸವಿಯಾದ ಸುಮಧುರ ನೆನಪುಗಳು ಯಾವಾಗ್ಲೂ ಮರೆ ಮಾಸುವುದಿಲ್ಲ, ಅವು ಯಾವತ್ತೂ ಅಜರಾಮರ ಅಂತೇಳಿ. ಸೊ ಅಂತ ಒಂದು ಮೈಲಿಗಳನ್ನ ನೀವು ನಮ್ಮ ಮನೆಯಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಕೊಡತಿ ಫ್ಯಾಮಿಲಿ ದಂಪತಿಗಳಿಗೆ ನಾವು ಕೃತಜ್ಞತರಾಗಿದ್ದೇವೆ. ಸೊ ನಿಮ್ಮ ಈ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ. ಥ್ಯಾಂಕ್ ಯು, ಧನ್ಯವಾದ. ನಿಮಗೂ ಕೂಡ ಭಗವಂತ ಸಕಲ ಸೌಭಾಗ್ಯ, ಆಯುರ, ಆರೋಗ್ಯ ಹಾಗೂ ಮಕ್ಕಳಿಗೆಲ್ಲ ಉಜ್ವಲ ಭವಿಷ್ಯ ಕರುಣಿಸಲಿ ಅಂತೇಳಿ ತಾಯಿ ಚಾಮುಂಡಿಗೆ, ದುರ್ಗಾದೇವಿಗೆ, ಮನೆ ದೇವರಿಗೆ, ಎಲ್ಲರಿಗೂ ಹಿರಿಯರಿಗೆ ಕೂಡ ನಾನು ವಂದನೆ ಮಾಡ್ತೇನೆ. ಥ್ಯಾಂಕ್ ಯು. ಸಮಾರಂಭದಲ್ಲಿ ನನ್ನ ಹಳೆಯ ತಾಯಿ ಕೂಡ ನನ್ನ ಜೊತೆಗಿದ್ದಾರೆ. ಅದೊಂದು ಒಂದು ಬಹಳ ದೊಡ್ಡ आता काय झालं माहितीये, शरण कुमारला त्यांनी सत्कार केलं. नुसतं त्यांनी शरण कुमारला तेवढंच नव्हे, मला आणि संगीताला पण केली त्याने. का म्हणजे रिटायरमेंट झालं ना मी, माझी रिटायरमेंट टायमाला त्याला यायला टाइम भेटला नव्हतं. त्याला त्यांनी म्हैसूरला होता ना, त्याला यायला जमलं नव्हतं, कोरोनाचा परीक्षा वगैरे सगळं होतं. त्याने आता येऊन हमाल पण त्याने आयर संगीताला साडी आणि मला पण ड्रेस आणि सगळं शाल गेल सगळं देऊन सगळं त्याने आम्हाला सत्कार केले. हा आम्ही पण करायचं, आम्ही पण करतो. ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ವಿಶ್ವವೆಲ್ಲ ಭವ್ಯವಾದ ಪ್ರೇಮ ಮಂದಿರ, ಒಲಿದ ಜೀವ ಜೊತೆಯಲ್ಲಿರಲು ಬಾಳು. ಪೇಟಾಡೋದು ಪರ್ಫೆಕ್ಟ್ ಹೇಳಿದೆ ನಾನು. ಫಿಟ್ ಫಾರ್ ದಟ್ ಪೇಟ, ಸ್ಪೆಷಲಿ ಮೇಡ್. ನನಗಂತೂ ಬಹಳ ಖುಷಿ ಆಗ್ಬಿಟ್ಟೈತಿ. ಈಗ ದಸರಾ ಮೊದ್ಲ ಈಗ ದಸರಾ ಹಬ್ಬ ಬಂತ. ದಸರಾ ಹಬ್ಬ ಹುಡುಗರಿ ನಮ್ಮ ಮನೆಯವ್ರು ಮೊದ್ಲೇ ಹೇಳ್ತಾ ಕಪಾಟ್ ಮಾಡಿ ಇಡಕ್ ಜಾಗ ಇದ್ದೀವಿ, ಈಗ ಎಲ್ಲಿ ಇರ್ತೀವಿ ಬಟ್ಟೆಗಳು ಅಷ್ಟ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮೊದಲು ಮಾತಾಡಿದಂಗೆ ಮಾಡ್ಲಿಕ್ಕೆ ಹೋಗಬೇಡ. ಈಗ ನಾನು ಪೆನ್ಷನ್ ಮೇಲೆ ಬದುಕಬೇಕು, ಸ್ವಲ್ಪ ಎಕ್ಸ್ಪೆನ್ಸರ್ ಕಡಿಮೆ ಮಾಡಿದ್ರೆ ಬಟ್ ಈಗ ನೀವು ನಮ್ದು ಎಕ್ಸ್ಪೆನ್ಸರ್ ಕಡಿಮೆ ಮಾಡಿ ದಸರಾ ಈಗ ನಾವು ತಗೊಳಕಲ್ಲ ಹಂಗ ನಮ್ಗೆ ಬಟ್ಟೆ ಎಲ್ಲ ನೋಡಿ. ಹಾಗಾದ್ರೆ ಸ್ವಲ್ಪ ತಮಾಷೆ ಮಾಡ್ತಾ ಇರ್ತೀವಿ. ಆಮೇಲೆ ಮತ್ತೊಂದು ಸ್ಪೆಷಲ್ ಅಂತಂದ್ರೆ ಎಲ್ಲಾ ನನ್ ಕಡೆ ವೆರೈಟಿ ಸೀರೆ ಇದ್ದು, ಖರೆ ಮೈಸೂರು ಸಿಲ್ಕ್ ಅಂತ ಹೇಳಿ ಸೀರೆ ನನ್ ಕಡೆ ಇರ್ಲಿಲ್ಲ. ನಮ್ಮ ಮನೆಯವರ ಬೆಂಗಳೂರದಾಗ ಇದ್ದಾಗ ಕಸ್ಟಮ್ಸ್ ಇದ್ರೋಗಿದ್ರು, ನನ್ ಸಲುವಾಗಿ ಸೀರೆ ತಗೊಂಬರೋಣ ಅಂತ ಬಹಳ ಇದ್ ಮಾಡಿದ್ರು ಅವ್ರು, ತಗೊಂಬರೋಣ ಅಂತ ಹೇಳಿ. ಆದ್ರೂ ಅವ್ರಿಗೆ ಅವಾಗ ಆಗಿರ್ಲಿಲ್ಲ. ಮತ್ ನಾನ್ ಕೊಡಿಸ್ತೀನಿ ಮತ್ತೆ ಮೈಸೂರು ಸಿಲ್ಕ್ ಅಂತ ಸೀರೆ ನನಗ ಹೇಳಾಕಂತ ಮೈಸೂರು ಸಿಲ್ಕ್ ಸೀರೆ ತಗೊಂಬಂದಿದಾರ. ಬಹಳ ಈಗ ರಕ್ಷಾ ಬಂಧನಗ ಬಂದಂಗ ಆಯ್ತು ತವ್ರ ಮನೆಯಿಂದ ಹುಡುಗರೆ. ಆಕ್ಚುಲಿ ಶೋರ್ ಅಂಡ್ ಚಾಯ್ಸ್ ರೀ. ಥ್ಯಾಂಕ್ ಯು. ಕಲರ್ ಕೂಡ ಅವನೇ ಚಾಯ್ಸ್ ಮಾಡ್ಯಾನೆ. ಕಲರ್ ನನ್ನ ಕಲರ್ನು ಬಹಳ ಇಷ್ಟ ಆಗ್ತದೆ. ಆಮೇಲೆ ಮತ್ತೆ ನಾವು ಮತ್ತೊಂದು ವಿಶೇಷ ಅಂದ್ರೆ ನಾವು ದೆಹಲಿ ಹೋದಾಗ ನಾವು ನೋಡಿದ್ದು ಅಲ್ಲಿ ಸಂಜೀವ್ ನಮ್ ಕರ್ಕೊಂಡು ಹೋಗಿದ್ದು ಇದು ನಾವು ವಿಮಾನ ಒಳಗ ಏರೋಪ್ಲೇನ್ ಒಳಗ ಪ್ರಯಾಣ ಮಾಡಿದ್ದ ಅವರಿಂದ ನಮಗ ಸಾಧ್ಯ ಆಗೈತೆ ಅದ. ಅದಕ್ಕೆ ಕಾರಣ ಅಂದ್ರೆ ಗೀತಾ ಅವ್ರನ್ನ ಅದ. ಯಾಕಂದ್ರೆ ನಮ್ಗೆ ಮರೀಲಿಕ್ಕೆ ಆಗದೆ ಇರೋದು ಅದ ನಮ್ ಸಲುವಾಗಿ. ನಾವ್ ಯಾವಾಗ ಹೋಗ್ತಿದ್ವಿ ನಂಗೆ ಗೊತ್ತಿಲ್ಲ, ಆದ್ರೂ ಅವಾಗ ಅದೊಂದು ಅವಕಾಶ ನಮಗ್ ಕೂಡ ಬಂತು. ಅದೊಂದು ಪ್ರವಾಸ ಆಯ್ತು. ನನಗೊಂದು ಆಸೆ ಇತ್ತು, ನನ್ನ ಫ್ಯಾಮಿಲಿಗೆ ಕರ್ಕೊಂಡು ಹೋಗ್ಬೇಕಂತೇಳಿ. ಸೊ ಇನ್ನು ಮುಂದೆ ಅವ್ರು ಎಲ್ಲಾ ತೋರ್ಸಿ ನಾನು ಅವರಿಗೆ ಎಲ್ಲಿ ಮಾಡ್ಬೇಕು, ಅದು ಇದು ಏನದು ವಿಮಾನ ಪ್ರಯಾಣ ಯಾವ ರೀತಿ ಇರ್ತದ, ಟಿಕೆಟ್ ಹೆಂಗ್ ಬುಕ್ ಮಾಡೋದು, ಎಲ್ಲಿ ಇಡೋದು, ಹ್ಯಾಂಗ್ ಇಡೋದು, ಏನೆಲ್ಲ ತೋರಿಸ್ಬಿಟ್ಟು ಈಗ ಅವರೆಲ್ಲ ಎಕ್ಸ್ಪರ್ಟ್ ಆಗ್ಯಾರ. ಮಧುಮುಖ ಮಠ ದೇವ್ರ ಹೊಸದಾಗಿ ಮದುವೆ ಮಾಡ್ಕೊಂಡು ಬಂದ್ಮೇಲೆ ಯಾಕಂದ್ರೆ ಅಲ್ಲಿ ಮೈಸೂರದಿಂದ ಬಂದ ಇಷ್ಟೆಲ್ಲ ಟೈಮ್ ಇರಲ್ಲ, ಖರೆ ಎಷ್ಟೊಂದೆಲ್ಲ ಬ್ಯೂಸಿ ಕೆಲಸ ಅವ್ರದ್ದು ಕೆಲಸ ನೋಡಿದ್ರೆ ಎಷ್ಟೊಂದು ಸತ್ಕಾರ ಮಾಡಿರಲ್ಲ. ನಿನ್ನಿಂದ ಅವ್ರದ್ದು ಸತ್ಕಾರ ಸಮಾರಂಭ ಶರಣ ಇದೆ. ಇನ್ನೂ ಕಾರ್ಯಗಳು ಬಹಳ ಸಾಮಾನ್ ಅವರು ಯಾಕಂದ್ರೆ ಅದು ನಿಜಾನ ಅವ್ರು. ಸತ್ಕಾರ ಸಮಾರಂಭದಲ್ಲಿ ಇಷ್ಟೊಳಗೆ ನಮ್ದು ಒಂದು ಹೆಸರಿತ್ತು, ಮಕ್ಕಳ ಹೆಸರಿತ್ತು. ಬಹಳ ಖುಷಿ ಆಯ್ತು, ಸಂತೋಷ. ಇಲ್ಲ, ಎಷ್ಟು ಚಿಕ್ಕ ವಯಸ್ಸೊಳಗೆ ಇಷ್ಟೊಂದೆಲ್ಲ ವಿಚಾರಗಳಂತಂದ್ರೆ ನಮ್ಮಷ್ಟ ಆದ್ಮೇಲೆ ಎಷ್ಟು ವಿಚಾರ ಮಾಡ್ಬೋದು ಅಂತ ನೀವು ಎಷ್ಟು ಯಾವಾಗ ಬೆಳಿತಾಗಿದ್ದವ್ರೆ. ಶೌರ್ಯನ ಚಾಯ್ಸ್ ಮಾಡಿದಾರಂತ. ಆಮೇಲೆ ಅವಳ ಶೌರ್ಯ ಕೊಟ್ಟಾನಂತ ಹೇಳಿದ್ರು ಹಾಕೊಂತಾಳ, ಜಾಸ್ತಿ ಈ ತರ ಎಲ್ಲಾರ ಹಾಕೊಳ್ಳಲ್ಲ ಖರೆ. ಹಾ, ಆಮೇಲೆ ಇವಳು ಅವ್ಳು ಯಾವಾಗೂ ಆದ್ರೂ ಆಕಿಗೆ ಇದ್ರೊಳಗೆ ಬೇಕಾಗ್ತದ ಅದ. ಆಮೇಲೆ ಮಸ್ತ್ ಐತಿ ಬಟರ್ಫ್ಲೈ. ಏನಿಲ್ಲ, ಇಯರಿಂಗ್ ಮತ್ತೆ
ಮತ್ತೆ ಬ್ರಾಸ್ಲೆಟ್ ಐತ್ರಿ ಹಾ. ಅಕ್ಕಿ ಹಾಕೊಳ್ಳೋ ಅವ ಇರಿಂಗ್ ಹಾಕೋತಾಳ್ರಿ, ಇದು ಸರ ಕೊಳ್ಳಾಗ ಅದ ಹಾಕೊಳ್ಳೋದು ಭಾಳ ಆಕಿಗೆ ಅದು ಇಷ್ಟ. ಕರೆಕ್ಟ್ ತಂದಿ ಪ್ರೇಮಾನಂದಿಂದ ರಾಮನಗರ ಮೈಸೂರು 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 ಸಣ್ಣ ಮೈಸೂರು ಸಣ್ಣ ಅಜ್ಜಿ छान दिसते तुम्हाला ಅಂತ नेसुंगे ಅಂತಂದ್ರಿ. हं ಪ್ರೀತಿ ಎಂಬ ದೈವವೇ ನಮಗಾಧಾರ, ಈ ದೈವದಿಂದ ಬದುಕಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಕೊಡುವ ನದಿ ಸಾಗರವ ಬೆರೆಯಲೇಬೇಕು, ನಾವು ನೀವು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲು ಬೇಕು. नाव संजीव संजू संजू ಅಂಬ್ರೆಲ್ಲ ಮ್ಯಾಚ್ ಆಗ್ಬಿಟ್ಟಾರ್ರಿ. ಮಂಗಲೇಶ್ವರಿ ಸರ್ವಪ್ರಸಾದಿ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣೆ ನಮಸ್ತುತೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ದೇವ ಸರ್ವಕಾಲೇಷು ಸರ್ವದಾ. ठीक है, keep doing well. Enjoy your studies. Most important is that. ಶಂಭು ಕೈ ಕೊಡ್ರಿ. ಹಾಂ ಇಲ್ಲಿಗಿತ್ತ ಅವ್ರಿಗೆ ಕೈ ಕೊಡ್ರಿ. ಯಾಕಂದ್ರೆ ಈಗ ಅಪ್ಪು ಹೇಳಿದಾನ, ಇಂಟರ್ನ್ಶಿಪ್ ಆಕಿ ಮಾಡಿದ್ರೆ ಅಂದ್ರೆ ಜೀವನ ಒಳಗೆ ಗೆದ್ದಂಗ. ಆಕಿ ಏನು ಆಕಿಗೆ ಒಂದು ವರ್ಷ ಐತಿ ಮಾಡೋದ, ಅದು ಮಾಡಿದ್ರೆ ಅಂದ್ರೆ ಆತ ಅದ್ರ ಮುಂದೆ ಕಷ್ಟ ಅನ್ನೋದು ಯಾವುದೂ ಇಲ್ಲಂತ. ಇಂಜಿನಿಯರಿಂಗ್ ಒಳಗೆ ಅವಂಗ ಹೆಲ್ಪ್ ಆಯ್ತು. 3 types of logic is. ಅಡಿಗೆ ಮಾಡತ್ತೀನಿ ಇನ್ನು ಈಗ ಸರಿ ಬೆಟ್ಟ ಆಗ್ಬೇಕ್ರಿ, ನಮ್ಮ ಅಂಕಲ್ ಬೆಟ್ಟ ಆಗ್ಬೇಕ್ರಿ, ಮುತ್ತರಾಜ್ ಅಂಕಲ್ರಿ. ಬಹಳ ಪ್ರಾಸ್ಪರಸ್ ಇದೆ, ದೊಡ್ಡದಿದೆ. So it is just beginning. First step you are just climbing. So you climb till the ladder of success comes to your feet. ಅಲ್ಲಿವರೆಗೆ ಸ್ಟೆಪ್ ಹತ್ತಾನೆ ಹೋಗ್ಬೇಕು. ಓಕೆ, ಭಾಳ ಸರಿ ಮತ್ತೆ ಊಟ ಮಾಡೋಣ ಈಗ. ಈಗ ಹೋಗಿ ಬರೀ ಆಮೇಲೆ. ಓಕೆ ಬಾಯ್. ಓಕೆ ಅತ್ತೆ ಬಾಯ್ ಕರತ್ತೆ. ಹೋಗ್ ಬರ್ತೀವ್ರಿ. ಊಟ ಅದು ಮಾಡಿದೀವ್ರಿ, ಪುರಿ ಮಾಡಿದ್ರು. ಪುರಿ ಮಾಡಿದ್ರಿ. ಈಚೆ ಸಣ್ಣ ಸಣ್ಣ ಉಂಡಿ ಮಾಡ್ಕೊಂಡು ಪುರಿ. ಅಲ್ಲಿ ನೋಡಿ ಸಂಜೆ ಮಂಜು ಈಗ ನೆನ್ಪಿಟ್ಕೊಳ್ಳೋರು ಅವ್ರು. ಟೈಮ್ ತಕೊಂಡ್ ನಮ್ಗೆ ಭೇಟಿಯಾಗಿ ಬಂದ್ರಿ, ಖುಷಿ ಆದ್ರಿ ಗೀತಾ ಅವ್ರ ಮುಖದ ಮೇಲೆ. ಯಾತೆ ಹದ್ದ. ಓಕೆ ಬರ್ತಿ ಆರಾಮಾಗಿರಿ. ಹಾ ಲಕ್ಷ ಕೊಡು, ನೀನ್ ಆರೋಗ್ಯ ಕಡೆ ನೋಡ್ಕೋ. ಸೌಮ್ಯಾಗು ಮತ್ತೆ ಯಾವಾಗಾದ್ರೂ ಕರ್ಕೊಂಡ್ ಬರ್ರಿ, ಮಿಸ್ ಮಾಡ್ಕೊತಾ ಇದೀವಿ, ಭೇಟಿ ಆಗೋಣ ಸೌಮ್ಯಾಗ. ಓಕೆ ರೀ ಓಕೆ ಬರ್ರಿ आता हात करा बाय करा त्या. हा इथं कार आहे बघा, ते हात लावा कारला हात लावा. हा धरा, हा हात लावा. हा हा ते नवीन आहे. हा 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 आजी बाय करा आता. ओके बाय. ಮತ್ತೆ ಬರ್ತಾರೆ ಕೈ ಕೊಡ್ರಿ ಅತ್ತೆ ಇತ್ತೆ. हा थांबा आता हात द्या. हा 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 बघा ते. हा 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 ओके बाय. तिथं पोरग तिथं आहे बघा, पोरग.
ಸರ್ ಸಾವಕಾಶ ಮೂವ್ ಮಾಡ್ರಿ, ಸ್ಲೋಲಿ ಮೂವ್ ಮಾಡ್ರಿ. Okay. ಹೋಗಿ ಬರ್ರಿ ಮತ್ತೆ. ಓಕೆ ಬಾಯ್, ಆರಾಮಾಗಿರಿ. ಸಂಜೀವ್ರ ಆರಾಮಾಗಿರಿ. ಥ್ಯಾಂಕ್ ಯು, ಧನ್ಯವಾದ. ಗೀತಾ ಅವ್ರಿಗೆ ಅದು ಕರ್ಕೊಂಡ್ ಬಂದ್ರಿ. ಓಕೆ ರೀ, ಓಕೆ ಓಕೆ ಬಾಯ್ ಬಾಯ್ ಪಾ. ಓಕೆ, ಅಜ್ಜಿ ಸಾಡಿ ಚೇಂಜ್ ಮಾಡ್ತಾರಂತ. ಅಭಿಮಾನಿಗಳೇ ನೋಡಿದ್ರಲ್ಲ, ಎಷ್ಟೊಂದು ಖುಷಿ ಆದ್ರು. ನಾವು ನೋಡಿ ಭಾಳ ಖುಷಿ ಆದ್ವಿ, ಭೇಟಿ ಆದ್ವಿ. ಹಿರಿಜೀವನು ಅವರು ಭೇಟಿ ಆದ್ರು. ಹಿರಿಜೀವಾಗ ನೋಡಿ ಅವರು ಎಷ್ಟು ಖುಷಿಯಾಗಿದ್ದಾರೆ. ಎಷ್ಟೊಂದು ಗಡಿಬಿಡಿ ಒಳಗೆ ಎಷ್ಟು ಆಗ್ತದೆ ಅಷ್ಟು ಟೈಮ್ ತಗೊಂಡು ಅವ್ರಿಗೆ ಟೈಮ್ ಕೊಟ್ವಿ. ಅವರು ಟೈಮ್ ಇಲ್ಲಾದ್ರೂ ಟೈಮ್ ತಗೊಂಡು ಬಂದಿದ್ರು ನಮ್ಗೆ ಭೇಟಿ ಆಗೋಣ ಅಂತೇಳಿ. ಎಷ್ಟೊಂದು ಏನೇನಪ್ಪ ಏನು ಅವರೇ ನಮಗೆ ಹೇಳಿದ್ರು 5 ನಿಮಿಷ ಟೈಮ್ ಕೊಡ್ರಿ ಅಂತ. ಆದ್ರೂ ನಮಗೆ 5 ನಿಮಿಷ ಟೈಮ್ ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ದು ಯಾವಾಗಲೂ ಬಂದವರಿಗೆ ಕಳ್ಸೋದು ನಮ್ಮ ಕೈಲೇ ಆಗಲ್ಲ ನೋಡಿ. ಸೊ ಶ್ರೀಮತಿ ಗೀತಾ ಮತ್ತು ಶ್ರೀ ಸಂಜೀವ್ ಕೊಡ್ತೆ ಲೆಫ್ಟಿನೆಂಟ್ ಕರ್ನಲ್ ಅವರು ನಮ್ಮ ಬಂಧುಗಳು. ಅವರು ದೂರದ ಮೈಸೂರಿಂದ ಬಂದು ಮಗನಿಗೆ ಸತ್ಕಾರ ಮಾಡಿದ್ರು. ಜೊತೆಗೆ ನನಗೂ ಕೂಡ ನಿವೃತ್ತಿ ಅಂಗವಾಗಿ ನನಗೂ ಕೂಡ ನನ್ನ ಧರ್ಮಪತ್ನಿಗೆ ಇಬ್ಬರಿಗೂ ಕೂಡ ಸತ್ಕಾರ ಮಾಡಿದ್ರು. ನಾವು ಆಕ್ಚುಲಿ ಅವರಿಗೆ ಅವಾಯ್ಡ್ ಮಾಡಿದ್ವಿ ಮನೆ ಕಸು. ಯಾಕಪ್ಪ ಅಂತಂದ್ರೆ ಶರಣ್ ಕುಮಾರ್ ಅಂತ PG 2026 ಎಕ್ಸಾಮ್ ಕೆಲವೇ ದಿನಗಳಲ್ಲಿ ಅದು ನಡೆಯಲಿದೆ. ಅವ್ರಿಗೆ ಪ್ರಿಪರೇಷನ್ ಮಾಡಲಿಕ್ಕೆ ಸಮಯನೇ ಇಲ್ಲ. ಅಷ್ಟು ಒಂದು ಬಿಜಿ ಇರೋದ್ರಿಂದ ನಾವು ಅವ್ರಿಗೆ ನೀವು ಬಂದು ಭೇಟಿ ಆಗ್ತೀವಿ ಅಂತ ಅಂದ್ಕೊಂಡಿದೀವಿ. ಬಟ್ ಅವರು ಬಹಳ ವಿನಂತಿ ಮಾಡ್ಕೊಂಡ್ರು. ಬರೀ ನಾವು ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್ ಟೈಮ್ ಕೊಡ್ರಿ ಅಂತಂದ್ರು. ಬಟ್ ಕಮ್ಮಿ ಈಗ ಅವಸರವಾಗಿ ನಾವು 4 ತಾಸು ಟೈಮ್ ಕೊಟ್ಟಿದ್ದೀವಿ, 4 ಅವರ್ಸ್. ಇನ್ನೂ ಅದು ಕಳ್ಸಕ್ ಮನಸ್ಸಾಗಬಾರ್ದಾಗಿತ್ತು. ಇನ್ನೂ ಅಡಿಗೆ ಎಲ್ಲ ಅವರು ಮಾಡಿ ಖುಷಿ ಆದ್ರು, ನಾವು ಖುಷಿಯಾಗಿದ್ದೀವಿ. ಬಟ್ ಶರಣ್ ಕುಮಾರ್ನಿಗೆ ಸ್ಟಡಿ ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಬಟ್ ಏನ್ ಮಾಡ್ಲಿಕ್ಕಾಗಲ್ಲ, ಅನ್ಅವಾಯ್ಡೇಬಲ್ ಆಯ್ತು. ಬಹಳ ಪ್ರೀತಿಯಿಂದ ಅವರು ಸತ್ಕಾರ ಮಾಡಿದ್ರು. ಬಹಳಷ್ಟ ಸತ್ಕಾರದ ಒಂದು ಉಡುಗೊರೆಗಳು ಬಹಳ ಯಾವಾಗ್ಲೂ ಸದಾ ಮಾಡಿದ್ರು. ಮೈಸೂರು ಸಾಡಿ ತಗೊಂಬಂದ್ರು, ಸಾಡಿ ತಗೊಂಬಂದ್ರು. ನನಗೂ ಕೂಡ ಉಡುಗೊರೆ ಕೊಟ್ರು. ಮತ್ತೆ ದಸರಾ ಹಬ್ಬದ್ನು ಈಗ ಕೊಟ್ಬಿಟ್ಟಾರ ಅವ್ರ. ಆಮೇಲೆ ಅಜ್ಜಿಗೂ ಕೂಡ ಒಂದು ಸಾಡಿ ಕೊಟ್ರು. ಆಮೇಲೆ ಇದು ರಾಖಿ, ರಕ್ಷಾಬಂಧನ್ ರಾಖಿ ಅಪ್ಪು ಸಲುವಾಗಿ ಸೌಮ್ಯ ರಾಖಿ ಕಳಿಸ್ಕೊಟ್ಟಿದ್ದಾಳೆ. ಎಷ್ಟ ನಿಜವಾಗ್ಲೂ ಅದು ಒಂದ್ ಬಹಳ ದೊಡ್ಡ ಖುಷಿ ವಿಷಯ. ಮತ್ತ ಅಪ್ಪುಗ ಮತ್ತೊಬ್ಬ ತಂಗಿ ಸಿಕ್ಕಿದ್ಲು, ಒಂದ್ ಸಮೂಹ ಹೋಗ್ಬೇಕಿದ್ಲು. ಮತ್ತ ಸೌಮ್ಯನು ಒಂದ್ ತಂಗಿ ಆಯ್ತು. ಸದಾ ಅವ್ರ ಮೇಲೆ ಆಶೀರ್ವಾದ ಇರ್ತದ ಅವ್ನ್ಗ. ಎಲ್ಲ ಚಲೋ ಮಾಡಿ ಒಳ್ಳೇದಾಗ್ಲಿ. ಮತ್ತೆ ಭೇಟಿ ಆಗೋಣ. ಅದು ಎಲ್ಲ ನೇರ ಧನ್ಯವಾದ ಅಭಿಮಾನಿಗಳಿಗೆ ವಿಡಿಯೋ ನೋಡಿ ಸಲುವಾಗಿ. ಮತ್ತೆ ಈಗಾಗಲೇ ನೀವು ನೋಡಿದ್ರಿ 20,000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಬಹಳ ನಮಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ. ಕಾಮೆಂಟ್ಸ್ ಅಂತೂ ಸಾಕಷ್ಟು ಆಗ್ತಾ ಇದ್ದೀರಿ. ಪರ್ಟಿಕ್ಯುಲರ್ ಆಗಿ ಜ್ಯೋತಿ ಎಡ್ಡಿಗಿರಿ ಮೇಡಮ್ ಅವರು, ಆಮೇಲೆ ಮಾಲತಿ ಪ್ರಸನ್ನ ಅವರು ಕೂಡ ಕಂಟಿನ್ಯೂಸ್ ನಮ್ಮ ಜೊತೆಗೆ ಕಾಮೆಂಟ್ ಅಲ್ಲಿ ಕಳಿಸಿದ್ದಾರೆ. ನಮ್ಮ ಎಲ್ಲಾ ವಿಡಿಯೋಗಳಿಗೆ ಅವರು ಸ್ಪಂದನೆ ಮಾಡ್ತಾ ಇದ್ದಾರೆ, ಸ್ಫೂರ್ತಿ ತುಂಬುತ್ತಾ ಇದ್ದಾರೆ. ಅವರಿಗೂ ನಮ್ಮ ವಿಶೇಷ ಧನ್ಯವಾದ. ಮತ್ತು ಅವರಿಗೆ ಇನ್ನೂ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಅವರು ತಮ್ಮ ಪರಿಚಿತರಲ್ಲಿ ಅಥವಾ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಈ ನಮ್ಮ ಲಿಂಕ್ ಅನ್ನ ಶೇರ್ ಮಾಡಿ ಅವರಿಗೆ 25,000 ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ವಿನಂತಿ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾ ಇದ್ದೀವಿ. ಅವರಿಗೆ ಮತ್ತು ಮಾಲತಿ ಪ್ರಸನ್ನ ಮೇಡಮ್ ಅವರಿಗೆ ಮತ್ತೆ ಎಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ರಿ. ಮತ್ತೆ ಸಾಧ್ಯ ಆದಾಗ ಮತ್ತೆ ಭೇಟಿ ಆಗೋಣ. ಓಕೆ, ಬೈ ಬಾಯ್.